ಓಕೆ, ಇವತ್ತಿನ ಈ ವಿಡಿಯೋ ವಿಶೇಷ ಏನಂತಂತಂದರೆ, ತುಂಬ ದಿನಗಳಿಂದ ನಮ್ಮ ಆಫೀಸಲ್ಲಿ ಒಂದು ಮೂವಿ ಪ್ಲ್ಯಾನ್ ನಡೀತಾ ಇತ್ತು. ಏನಪ್ಪ ಆ ಪ್ಲ್ಯಾನ್ ಅಂತಂತಂದರೆ ಮೂವಿ ಪ್ಲ್ಯಾನು. ಸೊ ಲಾಸ್ಟ್ 1 ಮಂತಿಂದ ಅವ್ರು ಪ್ಲ್ಯಾನ್ ಮಾಡ್ತಾನೇ ಇದ್ದರು. ಸೊ ಅದಕ್ಕೆ ಇವತ್ತು ಸಮಯ ಬಂದಿದೆ. ಏನಂತಂತಂದರೆ ಇವತ್ತು ನಾವು ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ಮೂವಿ, ಏನು ಮೂವಿ ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ಸೊ ಅದಕ್ಕೂ ಮುಂಚೆ ನಮಗೇನು ಟಾಸ್ಕ್ ಅಂತಂದರೆ, ಇವಾಗ ಬಸ್ಸಿಂದ ಸೊ ಆ ಥಿಯೇಟ್ರಿಗೆ ಹೋಗಬೇಕು. ಥಿಯೇಟ್ರ್ ಇರೋದು MG ರೋಡಲ್ಲಿ. ತುಂಬ ಹೊತ್ತು ಕಾಯ್ದ ಮೇಲೆ ಒಂದು ಬಸ್ ಬಂತು. ಅದಕ್ಕೆ ಹತ್ಕೊಂಡ್ಬಿಟ್ಟು ಇವಾಗ ಇದು ಶಿವಾಜಿನಗರ ಹೋಗೋ ರೋಡ್ ಬಸ್ಸು. ಸೊ ಅದನ್ನು ಹತ್ಕೊಂಡು ಇವಾಗ MG ರೋಡ್ ಹೋಗ್ತಾಯಿದ್ವಿ. ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂತಂತಂದರೆ, ಸೊ ನಮಗೆ 2 ವೇ ಇತ್ತು. ಒಂದು ಮೆಟ್ರೋ ಹೋಗೋ ಆಪ್ಷನ್ ಇತ್ತು, ಒಂದು ಬಸ್ಗೆ ಹೋಗೋ ಆಪ್ಷನ್ ಇತ್ತು. ನಮಗೆ ನಡೆಯೋದಾಗಲ್ಲ ಜಾಸ್ತಿ ಅಂದರೆ ಮೆಟ್ರೋಗೆ ಸ್ವಲ್ಪ ನಡ್ಕೊಂಡು ಹೋಗಬೇಕಿತ್ತು ಮೆಟ್ರೋ ಸ್ಟಾಪ್ಗೆ. ಅದಕ್ಕೆ ನಡ್ಕೊಂಡು ಮೆಟ್ರೋ ಸ್ಟಾಪ್ಗೆ ಹೋಗೋ ಬದಲು ಬಸ್ ಸ್ಟ್ಯಾಂಡ್ ತಿಳ್ಕೊಂಡು ಹೋಗೋಣ ಅಂತ ಬಸ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಳ್ಕೊಂಡ್ವಿ. ಸೊ ಇದು ಏನೋ ನಮಗೆ ಯಾವ ಸ್ಟಾಪ್ ಅಂತಲೂ ಗೊತ್ತಾಗ್ದೇನೆ ಹಂಗೆ ಹೆಂಗೋ ಕನ್ಫ್ಯೂಸಲ್ಲಿ ಇಟ್ಕೊಂಡ್ಬಿಟ್ಟು ಸೊ ಯಾವುದೋ ಒಂದು ಸ್ಟಾಪಲ್ಲಿ ಇಟ್ಕೊಂಬಿಟ್ಟು ಮುಂದೆ ಹೋಗ್ತಾಯಿದ್ವಿ. ಸೊ ಇಲ್ಲಿ ಸ್ಟಾಪಿಂದ ನಮ್ಮ ಥಿಯೇಟ್ರ್ ಇರೋದು MG ರೋಡಲ್ಲಿ. ಅದು 180 ಮೀಟ್ರ್ ಇತ್ತು. ಹಂಗೆ ನಡ್ಕೊಂಡು ಮಾತಾಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಸೊ ಅದೇ ರೀತಿ ಇದು MG ರೋಡ್ ವೇ. ಸೊ ಇಲ್ಲಿ ನೋಡಿ ಯಾವ ಥರ ಬಿಲ್ಡಿಂಗ್ ಅದೆಲ್ಲ ಇದೆ. ಸೊ ಇಷ್ಟೆಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಹೋಗ್ತಾಯಿದ್ವಿ. ಓಕೆ, ಅಂತೂ ಇಂತೂ ನಡ್ಕೊಂಡು ಬಂದಮೇಲೆ ಇಂತೂ MG ರೋಡ್ ಹತ್ರ ಬಂದ್ವಿ. ಇಲ್ಲಿರೋರು ಯಾರು ಕೂಡ ನನ್ನ ಟೀಮವರಲ್ಲ. ಸೊ ಅವ್ರದ್ದೇ ಬೇರೆ ಟೀಮು, ನನ್ನದೇ ಬೇರೆ ಟೀಮು. ಜಸ್ಟ್ ಫ್ರೆಂಡ್ ಅಷ್ಟೇ, ಅಷ್ಟೇ ಮಾತಾಡ್ತಿರ್ತೀವಿ. ಸೊ ಅಂದರೆ ಇನ್ನೊಬ್ಬ ಹುಡುಗ ಇದ್ನಲ್ಲ ಫಸ್ಟ್, ಅದು ಮೊದಲೇ ವೀಡಿಯೋದಲ್ಲಿ ಬರ್ತಾನಲ್ವ, ಅವನು ಅಷ್ಟೇ ಪರಿಚಯ. ಸೊ ಅವ್ನು ಬಿಟ್ಟರೆ ನಾನೊಬ್ಬನೇ ಹಂಗೆ ಸೊ ಟ್ರಾಫಿಕಲ್ಲೇ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇಂತೂ ಥಿಯೇಟ್ರಿಗೆ ಬಂದೀವಿ ನೋಡಿರಿ. ಇವಾಗ ಥಿಯೇಟ್ರಿಗೆ ಬಂದಿರೋದು ಅಂತಂದರೆ ಸ್ವಾಗತ್ ಶಂಕರ್ನಾಗ್ ಥಿಯೇಟ್ರ್ ಅಂತ, ಚಿತ್ರಮಂದಿರ ಅಂತ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥಿಯೇಟ್ರಿಗೆ ಬರ್ತಾ ಇರೋದು. ಚೆನ್ನಾಗಿತ್ತು ಥಿಯೇಟ್ರ್. ಮತ್ತು ನಾವು ಬರ್ತಾಯಿದ್ದಿರಲ್ವ, ನಾವೇ ಫಸ್ಟ್ ಬಂದಿರೋದು ಅಂತ ನಾನು ಅಂದ್ಕೊಂಡು ಮುಂದೆ ಹೋಗ್ತಾಯಿದ್ರೆ, ಸೊ ಇಲ್ಲಿ ನೋಡಿ ಆಲ್ರೆಡಿ ನಮ್ಮ ಟೀಮ್, ನಮ್ಮ ಕಂಪ್ನಿ, ನಮ್ಮ ಆಫೀಸಿಂದ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಜನ ಬಂದಿದ್ದರು. ಸೊ ಅವರೇನೋ ಪ್ರೈವೇಟ್ ಕ್ಯಾಬು ಅದು ಮಾಡ್ಕೊಂಡು ಬಂದಿದ್ದರು. ಸೊ ಹಂಗೆ ವೇಟ್ ಮಾಡ್ಕೊಂಡು ಇಲ್ಲಿ ನಮ್ಮ ಮ್ಯಾನೇಜರ್ ನೋಡಿ ಟಿಕೆಟ್ ಬುಕ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಇದ್ರ ಬಗ್ಗೆ ಹಂಗೆ ಶಂಕರ್ನಾಗ್ ಥಿಯೇಟ್ರ್ ಬಗ್ಗೆ ಏನಿದೆ ಅಂತ ಇನ್ಫಾರ್ಮೇಷನ್ ಎಲ್ಲ ನೋಡ್ಕೊಂಬಿಟ್ಟು, ಅಲ್ಲಿರೋ ಒಂದು ಲೈನ್ ಬರೆದಿತ್ತು ಅದೊಂದು ನೋಡ್ಕೊಂಬಿಟ್ಟು ಹಂಗೆ ವೇಟ್ ಮಾಡ್ತಾಯಿದ್ವಿ. ಇನ್ನೂ ಬಿಡ್ತಾ ಇರಲಿಲ್ಲ, ಶೋಗೆ ಇನ್ನೂ ಟೈಮ್ ಇದೆ ಅಂತ. ಸೊ ಹಂಗೆ ರೆಕಾರ್ಡ್ ಮಾಡಿಸಿದ ತಕ್ಷಣವೇ ಎಲ್ಲ ಸ್ಟಾರ್ಟ್ ಮಾಡಿದ್ರು ಒಳಗಡೆ ಬಿಡೋಕ್ಕೆ. ಸೊ ಹಂಗೆ ನಾನು ಕೂಡ ಒಳಗಡೆ ಹೋದೆ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಒಂದು ಗ್ರೂಪ್ ಜೊತೆ ಮೂವಿ ನೋಡ್ತಾ ಇರೋದು. ಸೊ ನಾರ್ಮಲಾಗಿ ನಾನು ಒಬ್ಬನೇ ಹೋಗ್ಬಿಟ್ಟು ಮೂವಿ ನೋಡ್ತಾ ಇರ್ತೀನಿ. ಸೊ ನಾನು ಇವತ್ತು ಬಂದಿರೋ ಮೂವಿ ಬಂದುಬಿಟ್ಟು ಮುಫಾಸ ಅಂತ, ದ ಲಯನ್ ಆಫ್ ಕಿಂಗು. ಸೊ ಹಂಗೆ ಅದು ಮೂವಿಗೆ ಬಂದಿರೋದು ಇವತ್ತು ಸ್ವಾಗತ್ ಶಂಕರ್ನಾಗ್ ಚಿತ್ರಮಂದಿರಕ್ಕೆ. ಸೊ ಹಂಗೆ ಇದು ಥಿಯೇಟ್ರ್ ಇರೋದು 4th ಫ್ಲೋರಲ್ಲಿ. ಆದರೆ ನಾನೊಂದು ಮಿಸ್ಟೇಕ್ ಮಾಡಿದೆ. ಏನಂತಂದರೆ, ನಾವು ಗೋಲ್ಡನ್ ಶೀಟ್ಗೆ ಹೋಗೋದು ಬಿಟ್ಟು ನಾವು ಸಿಲ್ವರ್ಗೆ ಎಂಟ್ರ್ ಆಗಿದ್ವಿ. ಸೊ ಇದು ನೋಡಿ ಸಿಲ್ವರ್ ಇರೋದು, ನಾವು ಆ್ಯಕ್ಚುಲಾಗಿ ಹೋಗಿರ್ಬೇಕಾಗಿರೋದು ಗೋಲ್ಡನ್ಗೆ. ಸೊ ಹಿಂಗೋ ವೇಟ್ ಮಾಡಿಬಿಟ್ಟು ಆಮೇಲೆ 4th ಫ್ಲೋರ್ಗೆ ಹೋಗಿ ಗೋಲ್ಡ್ಗೆ ಹೋಗ್ಬಿಟ್ಟು ಕೂತ್ಕೊಂಡ್ವಿ. ಸೊ ನಾನು ಬಂದ ತಕ್ಷಣವೇ ಸೀಟ್ ಹುಡುಕ್ತಾಯಿದ್ದೆ. ಅಲ್ಲಿ ಸಿಕ್ಕರು ನೋಡಿ 3 ಜನ ಮಹಾನುಭಾವರು. ಇವರೇ ನಾನು 3 ಜನ ಮಹಾನುಭಾವರು. ಸೊ ಇಲ್ಲಿ ಕೂತ್ಕೊಂಡಿರೋಲ್ಲ ಇವರೇ. ಸೊ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಸ್ಟಾರ್ಟ್ ಮಾಡಿದವರು ಅವ್ರ ಜೊತೆ ನಾನು ಕೂಡ ಸೇರಿದೆ. ಸಿನಿಮಾ ಸ್ಟಾರ್ಟ್ ಮಾಡಿದವರು ಚೀರೋದು ಆಗಲಿ, ಮಾತಾಡೋದಾಗಲಿ, ಸೊ ಎಲ್ಲ ಕಂಪ್ಲೀಟ್ ಥಿಯೇಟ್ರ್ ಫುಲ್ ಕಂಪ್ಲೀಟ್ ಸೈಲೆಂಟು. ಸೊ ನಾವು ಮಾತ್ರ ಸ್ಟಾರ್ಟ್ ಮಾಡಿದ್ವಿ ಚೀರೋಕ್ಕೆ. ಸೊ ಬಿಗಿನಿಂಗ್ ಸ್ಟಾರ್ಟ್ ಮಾಡಿರೋದು ಎಲ್ಲಿ ಅಂತಂದರೆ, ಸೊ ಮೂವಿಯಲ್ಲಿ ಬಿಗಿನಿಂಗಲ್ಲಿ ಕೆಲವೊಂದು ಪ್ರಾಣಿಗಳು ಬರ್ತಾಯಿದೆ. ಇವಾಗ ಬರುತ್ತೆ ನೋಡಿ, ಇವೆಲ್ಲ ಪ್ರಾಣಿಗಳೆಲ್ಲ ಬರ್ತಾಯಿದ್ದೀವಲ್ಲ, ಬರೋ ಪ್ರಾಣಿಗಳನ್ನೆಲ್ಲ ನಮ್ಮ ಟೀಮಲ್ಲಿರೋರನ್ನೆಲ್ಲ ಕಂಪೇರ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ಬಂದಿದ್ದ ನೋಡಿ ಅವನು. ಸೊ ಯಾವುದೋ ಪ್ರಾಣಿಗೂ ಯಾರನ್ನು ಹೋಲಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಫುಲ್ಲು ನಕ್ಕು ಸಾಕಾಗೋಯ್ತು. ಸೊ ನಾವು ಬೇರೆಯವ್ರು ಯಾವ ಥರ ಎಂಜಾಯ್ಮೆಂಟ್ ಮಾಡೋರು ಗೊತ್ತಿಲ್ಲ. ನಾವು ನಮ್ಮ 4 ಜನ ಇದ್ವಿ. ಆ ಮೂವಿಗಿಂತ ಜಾಸ್ತಿ ನಾವೇ ಕಿರ್ಚಾಡಿದ್ವಿ. ತುಂಬ ಎಂಜಾಯ್. ಅದರ ನಡುವೆ ಪಾಪ್ಕಾರ್ನ್ ಆಗಲಿ, ಜ್ಯೂಸ್ ಆಗಲಿ, ಮತ್ತು ಫ್ರೈಡ್ ರೈಸು ಅವೆಲ್ಲ ಕಂಪ್ನಿಯವರೇ ಕೊಟ್ಟಿರೋದು. ಅದನ್ನೆಲ್ಲ ತಿನ್ಕೊಂಡು ಕಿರ್ಚಾಡಿ ಅದರಲ್ಲಿ ನಡುವೆ ಬರೋ ಅದು ಸಾಂಗ್ ಅರ್ಥ ಆಗ್ತೈತೋ ಇಲ್ವೋ ಗೊತ್ತೇ ಇಲ್ಲ. ಆ ಸಾಂಗು ಕೂಡ ಡ್ಯಾನ್ಸ್ ಮಾಡಿಕೊಂಡು ಫುಲ್ಲು ರೋದನೆ ಕೊಟ್ಬಿಟ್ಟಿದ್ವಿ. ಹಿಂದೆ ಮುಂದೆ ಕುಂತವ್ರಿಗಂತೂ ಸಾಕು ಮಾಡಿದ್ವಿ. ಥಿಯೇಟ್ರಲ್ಲಿ ನಾವು ಚೀರಿ ನಮ್ಮದು ವಾಯ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಇವಾಗ ಲಾಸ್ಟಲ್ಲಿ ಚೀರಾಡ್ದು ರಿವ್ಯೂ ಕೊಡ್ತಾರೆ ನೋಡಿ ಯಾವ ಥರ ಇದೆ ಮೂವಿ ಅಂತ. ಸೊ ಮುಫಾಸದ ಲಾಯನ್ ಆಫ್ ಕಿಂಗ್ ಅಂತ. ಸೊ ಮೂವಿ ಓಕೆ ಚೆನ್ನಾಗಿತ್ತು. ಇವಾಗ ನೋಡಿ ಇವ್ರು ರಿವ್ಯೂ ಕೇಳೋಣ ಬನ್ನಿ. ಅದರಲ್ಲಿ ನಮ್ಮ TL ಮಾತ್ರ ಫುಲ್ ಸೈಕಾಗಿ ಹೋಗ್ಬಿಟ್ರು, ಏನೋ ಈ ಥರ ಚೀರಾಡ್ತಿದ್ರ ಅಂತ. ಮೂವಿ
ಆಗಿತ್ತು ಬಟ್ ನಮ್ಮ ಎಂಜಾಯ್ಮೆಂಟ್ ಇದೆಯಲ್ಲ ಅದು ತುಂಬಾ ಸಖತ್ತಾಗಿತ್ತು. ನೀನು ನನ್ನ ವಿಡಿಯೋ ಮಾಡ್ತಿದ್ದೆ ಅವಳು ವಿಡಿಯೋ ಮಾಡ್ತಿದ್ದೆ. ಸಾರಿ ನಿಂದ ಸಾರಿ ಗೈಸ್. ಮೇಡಮ್ ರಿವ್ಯೂ ಹೇಳಿ ಮೂವಿ ರಿವ್ಯೂ ಹೇಳಿ ಸರ್. ಎಕ್ಸ್ಕ್ಯೂಸ್ ಮೀ ಅಪ್ಪಿ, ಇವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಹೌದಾ? ಏನಿಲ್ಲ ಮೂವಿ ರಿವ್ಯೂ ಹಿಂದಿ ವಾಲಿನ ತೆಲುಗು ವಾಲಿನ ರಿವ್ಯೂ ಬೋಲ್ ರೇ ರಿವ್ಯೂ ಹೇಳಿ. ಮೂವಿ ಸಖತ್ ಮಸ್ತ್ ಆಗಿತ್ತು ಬಟ್ ನಮ್ಮ ಎಂಜಾಯ್ಮೆಂಟ್ ನಾವೇ ಎಂಟರ್ಟೈನ್ ಮಾಡಿರೋ ಜಾಸ್ತಿ ಮೂವಿಗೆ. ಏನೂ ಮಾತಾಡದೆ ಸೈಲೆಂಟಾಗಿ ನಿಂತಿದ್ರಲ್ಲ ಅವರೇ ನಮ್ಮ ಟೀಯಲ್ಲು. ಸೊ ನಾವು ಕಿರ್ಚಾಡಿದ್ದು ನೋಡಿ ಅವರು ಸೈಕಾಗಿ ಹೋಗ್ಬಿಟ್ರು. ಏನು ಮಾತಾಡ್ದೇ ಹೋಗ್ಬಿಟ್ಟವ್ರೆ ಹಂಗೆ. ನಾವು ಮೂವಿ ನೋಡಿದ್ವೋ ಇಲ್ವೋ ಗೊತ್ತಿಲ್ಲ, ಆದರೆ ಎಂಜಾಯ್ ಮಾತ್ರ ಸಖತ್ತಾಗಿ ಮಾಡಿದ್ವಿ. ನಮ್ಗೆ ಮೂವಿದು ಸ್ಟೋರಿ ಅಂತೂ ಗೊತ್ತೇ ಇಲ್ಲ, ಜ್ಞಾಪದಲ್ಲೇ ಇಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿ ಇಷ್ಟಪಟ್ವಿ ಮೂವಿನೆಲ್ಲ. ಸೊ ಹಂಗೆ ನಡ್ಕೊಂಡು ಇವಾಗ ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋಗ್ತಾಯಿದ್ವಿ. ಆ್ಯಕ್ಚುಲಾಗಿ ನಾನು ಪ್ಲ್ಯಾನ್ ಮಾಡಿದೆ ಮೆಟ್ರೋಗೆ ಹೋಗೋಣ ಅಂತ, ಆದರೆ ಮೆಟ್ರೋಯಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಯಿತು. ನನ್ನ ರೂಮ್ಗೆ ಮೆಟ್ರೋಗೆ ಸ್ವಲ್ಪ ದೂರ ಆಗುತ್ತೆ ಇಂದಿರಾನಗರಿಂದ. ಸೊ ಹಂಗೆ ನಡ್ಕೊಂಡು ಬಿಲ್ಡಿಂಗ್ ಎಲ್ಲ ಕತ್ತಲಲ್ಲಿ ನೋಡಿಕೊಂಡು ಹೋದ್ವಿ. ಸೊ ತುಂಬ ಹೊತ್ತಲ್ಲಿ ವೇಟ್ ಮಾಡಿದ ಮೇಲೆ ಒಂದು ಬಸ್ ಬಂತು. ಆ ಬಸ್ಸನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲೂ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.